ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದಂಥ ಅಂಶ ಏನಪ್ಪ ಅಂದ್ರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಜೀವಶಾಸ್ತ್ರದಲ್ಲಿ ಬರುವಂತಹ ಹೃದಯ, ಮಾನವನ ಹೃದಯ ಚಿತ್ರವನ್ನು ಸರಿಯಾಗಿ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆಮೇಲೆ ಈ ಭಾಗಗಳನ್ನು ಹೆಂಗೆ ನೆನ್ಪಿಟ್ಕೋಬೇಕು, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಈಗ ಇಲ್ಲಿ ಭಾಗಗಳದಾವು, ಯಾವ ರೀತಿಯಾಗಿ ನೆನ್ಪಿಟ್ಕೋ, ಮಾನವ ಹೃದಯ ಭಾಗ ಅದಾವಲ್ಲ, ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಇರೋದು ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ, ಸೆಪ್ಟಮ್ ಅಂತದ. ಸೊ ಇದನ್ನು ನೀವು ಸ್ವಲ್ಪ ಗಮನಿಸ್ಕೊಂಡು ಹೋದ್ರೆ ಅಪಧಮನಿ. ಸೊ ನೀವೇನೈತಿ ಅಪಧಮನಿ ಅಂದ್ರೆ ಅಪ್ಪು ಅಂತ ನೆನ್ಪಿಟ್ಕೋಬೋದು. ಅದಾದಮೇಲೆ ಅಭಿ ಅಂತ ನೆನ್ಪಿಟ್ಕೋಬೋದು. ನಿಮಗೆ ಸಲೀಸಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಪುಪ್ಪಸಕ ಎರಡಕ್ಕೂ ಸೇಮ್ ಅದ. ಫಸ್ಟು ಅಪ್ಪು, ಆಮೇಲೆ ಅಭಿ. ಅವ್ರು ಹೆಂಗಿದ್ರಪ್ಪ ಅಂದ್ರೆ ಕರ್ಣನಂತೆ ಇದ್ರು. ಹಾಗಾಗಿ ಎಡ ಹೃತ್ಕರ್ಣ, ಎಡಗಡೆ ಬಲಗಡೆ ಅಂತೂ ನೀವು ಈಸಿಯಾಗಿ ನೆನ್ಪಿಟ್ಕೋತೀರಿ, ಅದೇನು ಸಮಸ್ಯೆ ಆಗೋದಿಲ್ಲ. ಬಟ್ ಈ ಕಡೆ ಇದ್ದಾಗ ಫಸ್ಟ್ ಚೇಂಬರ್ ಇರ್ತದಲ್ಲ ಕರ್ಣನಂತೆ ಇದ್ರು. ಹಾಗಾಗಿ ಎಡ ಹೃತ್ಕರ್ಣ. ಆಮೇಲೆ ನೆಕ್ಸ್ಟ್ ತಳ ಬಂದ್ರೆ ಎಡ ಹೃತ್ಕಕ್ಷಿ. ಈ ಭಾಗವು ಸ್ಟಾಪ್ ಆತಂದ್ರೆ ನಮ್ದು ಪ್ರಾಣ ಪಕ್ಷಿ ಹಾರ್ತದ ಅಂದ್ರೆ ಕಕ್ಷಿ, ಎಡ ಹೃತ್ಕಕ್ಷಿ. ಹಾಗಾಗಿ ಇಲ್ಲಿಂದ ಹೃದಯ ಪಂಪ್ ಆತಪ್ಪ ಅಂದ್ರೆ ಬಲ ಹೃತ್ಕರ್ಣ. ಮೇಲೇನು ಬರ್ತದಲ್ಲ ಬಲ ಎಡ, ಮೇಲ್ಗಡೆ ಬರುವಂಥದ್ದು ಹೃತ್ಕರ್ಣ, ತಳಗಡೆ ಬರುವಂಥದ್ದು ಬಲ ಎಡ ಹೃತ್ಕಕ್ಷಿ. ಅದಾದಮೇಲೆ ನೀಚ ಅಭಿಧಮನಿ, ಉಚ್ಚ ಅಭಿಧಮನಿ. ಇದು ಮೇಲ್ಗಡೆ ಅದ, ಹಾಗಾಗಿ ಉಚ್ಚ ಅಭಿಧಮನಿ. ಅದರ ಮಧ್ಯದಲ್ಲಿ ಇಲ್ಲೊಂದು ಭಾಗ ಅದ, ಇದಕ್ಕೆ ನೀಚ ಅಭಿಧಮನಿ. ಇವುಗಳ ಮೇಲೆ ಮಹಾ ಅಪಧಮನಿ ಅನ್ನೋದಲ್ಲ, ಇದು ಮೇಲ್ಗಡೆ ಅಂದ್ರೆ ನಮ್ಮ ದೇಹದಲ್ಲಿರುವಂಥ ರಕ್ತವು ಏನು ಕಾರ್ಬನ್ ಡೈಆಕ್ಸೈಡ್ ಇರ್ತದಲ್ಲ, ಆ ರಕ್ತವನ್ನು ಹೊರಗಾಕ್ಲಿಕ್ಕೆ. ಇದು ಜೊತೆಗೆ ಯಾವುದು ಪುಪ್ಪಸಕ ಅಪಧಮನಿ. ಸೊ ಅಪಧಮನಿ, ಮಹಾ ಅಪಧಮನಿ ಇವೆರಡೂ ಕೂಡ ನಮ್ಮ ದೇಹದಿಂದ ರಕ್ತವನ್ನು ಹೊರಗೆ ಹಾಕ್ತಾವು. ಎಂಥ ರಕ್ತವನ್ನ? ಕಾರ್ಬನ್ ಡೈಆಕ್ಸೈಡ್ ಒಳಗೊಂಡಂಥ ರಕ್ತವನ್ನ ಎದಕ್ಕೆ ಕಳಿಸ್ತಾವು? ಶ್ವಾಸಕೋಶಕ್ಕೆ ಕಳಿಸ್ತಾವು. ಹಾಗಾಗಿ ಈ ಹೃದಯ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದು ನೋಡಿದಿರಿ. ಸೊ ಹಾಗಾಗಿ ಈ ಹೃದಯದ ಭಾಗಗಳನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಇದರ ಜೊತೆಗೆ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಬೇರೆ ಯಾವ ಚಿತ್ರದವು ಆ ಚಿತ್ರಗಳನ್ನು ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗೇನು ನಿಮಗೆ ನೆನಪಿಟ್ಟುವಂಥ ಟೆಕ್ನಿಕ್ಸನ್ನು ಹೇಳಿನಲ್ಲ, ಈ ರೀತಿಯಾಗಿ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯಕ್ಕೆ ಬಹಳಷ್ಟು ಚಿತ್ರಗಳು ಬರ್ತಾವೆ. ಅಷ್ಟೂ ಚಿತ್ರಗಳನ್ನು ನಮ್ಮದೊಂದು ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ ಚಾನಲ್ದಲ್ಲಿ ಒಂದೊಂದಾಗಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾರಿಗೆ ಚಿತ್ರಗಳ ತೆಗೆಯೋದು, ಭಾಗಗಳನ್ನು ನೆನಪಿಟ್ಕೊಳ್ಳೋದು ಕಷ್ಟ ಆಗ್ತದ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಸಿಟ್ ಮಾಡ್ತಾಯಿರಿ. ನಿಮಗೆ ಇದು ಒಂದೇ ಹೃದಯದ ಚಿತ್ರ ಅಲ್ಲ, SSLCಯಲ್ಲಿ ಬರುವಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚಿತ್ರಗಳನ್ನು ನಮ್ಮ ಚಾನಲ್ದಲ್ಲಿ ಒಂದೊಂದಾಗಿ ನಾವು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಯಾರು SSLC ಕಲಿತಾ ಇದ್ದೀರಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ರಿ. ಹೆಚ್ಚಿನ ಮಾಹಿತಿಗಾಗಿ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ ಚಾನಲನ್ನು ನೀವು ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡಿದ್ರೆ ಇಂಥ ವಿಡಿಯೋಗಳು ಬಹಳಷ್ಟು ನಿಮಗೆ ಸಿಗ್ತಾವಂತ ಹೇಳ್ತಾ ಎಲ್ಲರಿಗೂ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಧನ್ಯವಾದಗಳು.